ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಟಿಟಿಡಿ ಆಧ್ವರ್ಯದಲ್ಲಿ ತಿರುಪತಿಯಲ್ಲಿ ವೈಭವವಾಗಿ ಕಾರ್ತಿಕ ದೀಪೋತ್ಸವ. ಪರಿಪಾಲನಾ ಭವನದ ಮೈದಾನದಲ್ಲಿ ದೀಪಗಳ ಕಾಂತಿಯಿಂದ ಪ್ರಜ್ವಲಿಸಿದ ಕಾರ್ತಿಕ ದೀಪ. ತಿರುಮಲದಲ್ಲಿ ಜರುಗಿದ ಟಿಟಿಡಿ ಧರ್ಮಕರ್ತರ ಮಂಡಳಿ ಸಮಾವೇಶ. ಕೆಲವು ಮುಖ್ಯ ಅಂಶಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ. ವಿಶ್ವ ಸಂಕ್ಷೇಮಕ್ಕಾಗಿ ನೆರವೇರುತ್ತಿರುವ ಟಿಟಿಡಿ ಕಾರ್ತಿಕ ಮಾಸದ ವಿಶೇಷ ಕ್ರತುವು. ತಿರುಪತಿ ಕಪಿಲತೀರ್ಥದಲ್ಲಿ ಶಾಸ್ತ್ರೋಕ್ತವಾಗಿ ಚಂಡಿ ಹೋಮ, ಮಹಾಪೂರ್ಣಾಹುತಿ. ಅಭಿಷೇಕ ಸೇವೆಗಳಲ್ಲಿ ಶ್ರೀ ಬೃಹದೇಶ್ವರನ ಅಭಯ ಪ್ರದಾನ. ತಿರುಪತಿ ಧ್ಯಾನಾರಾಮಂನಲ್ಲಿ ಘನವಾಗಿ ರುದ್ರಾಭಿಷೇಕ. ಲೋಕ ಕಲ್ಯಾಣಾರ್ಥ ಟಿಟಿಡಿ ಆಧ್ವರ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸುವರು. ಇದರಲ್ಲಿ ಅತಿ ಮುಖ್ಯವಾದ ಒಂದು ಕಾರ್ಯಕ್ರಮ ಕಾರ್ತಿಕ ದೀಪೋತ್ಸವ. ಕಾರ್ತಿಕ ಮಾಸದಲ್ಲಿ ಈ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ತಿರುಪತಿಯ ಪರಿಪಾಲನಾ ಭವನದ ಪರೇಡ್ ಗ್ರೌಂಡ್ನಲ್ಲಿ ವೈಭವವಾಗಿ ಕಾರ್ತಿಕ ದೀಪೋತ್ಸವವು ನೆರವೇರಿಸಲಾಯಿತು. ಈ ಮಹೋತ್ಸವಗಳಲ್ಲಿ ಯತಿವಂದನ, ಯತಿ ಸ್ವಸ್ತಿ, ಹರಿಹರ ನೃತ್ಯಗಳು ಜರುಗಿದವು. ನಂತರ ಲಕ್ಷ್ಮೀ ನೀರಾಜನ, ಗೋವಿಂದ ನಾಮ ಪಾರಾಯಣ, ಮಂಗಳಾರತಿ, ನೈವೇದ್ಯ, ನಕ್ಷತ್ರ ಆರತಿ, ಕುಂಭಾರತಿಯನ್ನು ಆಗಮುಕ್ತವಾಗಿ ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ದಂಪತಿಗಳು ಹಾಗೂ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಯುಒ ವಿ ವೀರಬ್ರಹ್ಮಂ, ಎಸ್ವಿ ವೇದ ವಿಶ್ವವಿದ್ಯಾಲಯ ಕುಲಪತಿಗಳಾದ ಬ್ರಹ್ಮಶ್ರೀ ಆಚಾರ್ಯ ರಾಣಿ ಸದಾಶಿವ ಮೂರ್ತಿಗಳು, ಪಾಲಕ ಮಂಡಳಿ ಸದಸ್ಯರು ಹಾಗೂ ಟಿಟಿಡಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಕಾರ್ತಿಕ ಮಾಸದ 3ನೇ ಸೋಮವಾರದ ನಿಮಿತ್ತ ವೈಯಾಲಿ ಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಕಾರ್ತಿಕ ದೀಪಗಳನ್ನು ಬೆಳಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದಂತಹ ಅಭಿರಾಮ್ ರವರು ಹಾಗೂ ಮಾಜಿ ಸದಸ್ಯರು, ಆಲಯದ ಸೂಪರಿಂಟೆಂಡೆಂಟ್ ಶ್ರೀಮತಿ ಜಯಂತಿಯವರು ಹಾಗೂ ಸಿಬ್ಬಂದಿಗಳು, ಕನ್ನಿಕಾ ಮಹಿಳಾ ಮಂಡಳಿ ಸದಸ್ಯರು ಮತ್ತು ಭಕ್ತರು ಆಲಯದ ಆವರಣದಲ್ಲಿ ಕಾರ್ತಿಕ ದೀಪಗಳನ್ನು ಬೆಳಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ.
ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಪದುಮ ಸಂಭವ. ಪರಮ ಪವಿತ್ರ ಕಾರ್ತಿಕ ಮಾಸದ ಶುಭ ವೇಳೆ ತಿರುಪತಿ ಕಪಿಲತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯವು ಪಂಚಾಕ್ಷರಿ ನಾಮದೊಂದಿಗೆ ಪ್ರತಿಧ್ವನಿಸಿತು. ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲತೀರ್ಥದಲ್ಲಿ ನವೆಂಬರ್ 2ನೇ ತಾರೀಖಿನಿಂದ ಡಿಸೆಂಬರ್ 1ನೇ ತಾರೀಖಿನವರೆಗೂ ಕಾರ್ತಿಕ ಮಾಸದ ವಿಶೇಷ ಪೂಜೆ, ಹೋಮ, ಮಹೋತ್ಸವಗಳು ಸಂಪ್ರದಾಯ ಶೋಭಿತವಾಗಿ ಜರುಗುತ್ತಿದೆ. ಈ ಸಂದರ್ಭವಾಗಿ ಬೆಳಗ್ಗೆ ಶ್ರೀ ಕಾಮಾಕ್ಷಿ ಅಮ್ಮನವರಿಗೆ ಚಂಡಿ ಹೋಮ ಘನವಾಗಿ ಜರುಗಿತು. ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿರುವ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಅಲಂಕಾರದೊಂದಿಗೆ ಆಸೀನಗೊಳಿಸಿದರು. ಆನಂತರ ಪಂಡಿತರು, ಅರ್ಚಕರು ಯಾಗಶಾಲೆಯಲ್ಲಿ ಕಳಸ ಸ್ಥಾಪನೆ, ಕಳಸ ಪೂಜೆ, ಪುಣ್ಯಾಹ ವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಅಗ್ನಿ ಪ್ರತಿಷ್ಠೆ, ಚಂಡಿ ಪೂಜೆ, ಹೋಮ, ಪೂರ್ಣಾಹುತಿ ಕಾರ್ಯಕ್ರಮಗಳನ್ನು ಘನವಾಗಿ ನಿರ್ವಹಿಸಿದರು. ಇನ್ನು ಚಂಡಿ ಹೋಮದ ಕೊನೆಯ ದಿನ ಯಾಗಶಾಲೆಯಲ್ಲಿ ವಿಶೇಷವಾಗಿ ಚಂಡಿ ಹೋಮ ನಿರ್ವಹಿಸಿ ಮಹಾಪೂರ್ಣಾಹುತಿ ಸಮರ್ಪಿಸಿದರು. ಆನಂತರ ಆಲಯದ ಅರ್ಚಕರು ಪ್ರಧಾನ ಕಳಸವನ್ನು ಶಿರದ ಮೇಲೆ ಹೊತ್ತು ತಾಳಮೇಳ, ಮಂಗಳವಾದ್ಯಗಳ ನಡುವೆ ಉತ್ಸವದಲ್ಲಿ ಗರ್ಭಾಲಯಕ್ಕೆ ಬಂದು ಪವಿತ್ರ ಜಲದಿಂದ ಸ್ವಾಮಿ ಅಮ್ಮನವರಿಗೆ ಸಂಪ್ರೋಕ್ಷಣೆ ಮಾಡಿದರು. ತಿರುಮಲ ತಿರುಪತಿ ದೇವಸ್ಥಾನಂ ನೂತನ ಧರ್ಮಕರ್ತರ ಸಮಾವೇಶ ತಿರುಪತಿಯ ಅನ್ನಮಯ್ಯ ಭವನದಲ್ಲಿ ಪ್ರಾರಂಭವಾಯಿತು. ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡುರವರ ಅಧ್ಯಕ್ಷತೆಯಲ್ಲಿ ನೆರವೇರುತ್ತಿರುವ ಈ ಸಮಾವೇಶದಲ್ಲಿ ಇಒ ಜೆ ಶ್ಯಾಮಲಾರಾವ್, ಧರ್ಮಕರ್ತರ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದರು. ಮೊದಲಿಗೆ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ತಿರುಪತಿ ದೇವಸ್ಥಾನಂ ನಿರ್ವಹಿಸುತ್ತಿರುವ ಧಾರ್ಮಿಕ, ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಕಲ್ಪಿಸುವ ಸೌಕರ್ಯಗಳು, ವಸತಿಯ ಬಗ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ವಿವರಿಸಿದರು. ಆನಂತರ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಜರುಗುತ್ತಿರುವ ಪಾಲಿಕಾ ಮಂಡಳಿ ಸಮಾವೇಶದಲ್ಲಿ ಕೆಲವು ಅಂಶಗಳ ಬಗ್ಗೆ ಚರ್ಚಿಸಿ ನಿರ್ಣಯವನ್ನು ತೆಗೆದುಕೊಂಡರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸೋಮವಾರ ಬೆಳಗ್ಗೆ ನೈವೇದ್ಯದ ವಿರಾಮದ ಸಮಯದಲ್ಲಿ ಬೆಂಗಳೂರಿನ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 1008 ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ದರ್ಶಿಸಿದರು. ಶ್ರೀವಾರಿ ದರ್ಶನಾರ್ಥ ಆಲಯದ ಬಳಿ ಬಂದ ಉತ್ತರಾದಿ ಮಠದ ಪೀಠಾಧಿಪತಿಗಳಿಗೆ ಆಲಯದ ಅಧಿಕಾರಿಗಳು, ಅರ್ಚಕರು ದೊಡ್ಡ ಮರ್ಯಾದೆಯೊಂದಿಗೆ ಸ್ವಾಗತಿಸಿ ದರ್ಶನದ ಏರ್ಪಾಟು ಮಾಡಿದರು. ನಂತರ ಸ್ವಾಮೀಜಿಯವರು ಶ್ರೀವಾರಿಯನ್ನು ದರ್ಶಿಸಿದರು. ತಿರುಪತಿಯ ಅಲಿಪಿರಿ ಸಮೀಪದಲ್ಲಿರುವ ಧ್ಯಾನಾರಾಮಂ ಮಹಾದೇವನ ಮಂಗಳಕರ ನಾಮದೊಂದಿಗೆ ಪ್ರತಿಧ್ವನಿಸಿತು.
ಕಾರ್ತಿಕ ಮಾಸದ ವಿಶೇಷ ಪೂಜೆಗಳ ಅಂಗವಾಗಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಬೆಳಗಿನ ಜಾವ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹ ವಾಚನವನ್ನು ನೆರವೇರಿಸಿದರು. ಆನಂತರ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ಧ್ವನಿಗಳು, ಡಮರುಗ, ಶಂಖನಾದಗಳು, ಭಕ್ತರ ಹರಹರ ಮಹಾದೇವ ನಾಮಸ್ಮರಣೆಗಳ ನಡುವೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ಅರ್ಚಕರು ಅತ್ಯಂತ ಮಹೋತ್ತರವಾಗಿ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳೊಂದಿಗೆ ರುದ್ರಾಭಿಷೇಕವನ್ನು ನೇತ್ರ ಪರ್ವವಾಗಿ ನಿರ್ವಹಿಸಿದರು. ನಂತರ ಚಂದನದ ರೇಖೆಗಳು, ಕುಂಕುಮ ತಿಲಕದೊಂದಿಗೆ ಭಸ್ಮ ಧಾರಣೆ ಪೂರ್ಣಗೊಳಿಸಿ ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆಗಳೊಂದಿಗೆ ಅಷ್ಟೋತ್ತರ ಶತನಾಮಾರ್ಚನೆ ನಿರ್ವಹಿಸಿ ಧೂಪದೀಪ ನಿವೇದನೆಗಳು, ಮಂಗಳ ಆರತಿಯನ್ನು ಸಮರ್ಪಿಸಿದರು. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहार सुशोभितलिङ्गम्. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ 4 ದಿನಗಳ ಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳು ಜರುಗುತ್ತಿವೆ. 3ನೆಯ ದಿನದಂದು ಶ್ರೀ ಕೃಷ್ಣನಿಗೆ ಕನಕಮಾಲಿನಿ ಅಲಂಕಾರವನ್ನು ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಮಾಡಿದರು. ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವವನ್ನು ಮಾಡಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರು, ಅನಂತೇಶ್ವರ, ಚಂದ್ರೇಶ್ವರ ದೇವರುಗಳನ್ನು ರಥದಲ್ಲಿಟ್ಟು ಅತ್ಯಂತ ವೈಭವದಿಂದ ರಥೋತ್ಸವವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಡುಬಿದ್ರಿ ಬ್ರಾಹ್ಮಣ ಸಂಘದ ವತಿಯಿಂದ ಸಂಕೀರ್ತನೆ ನಡೆಯಿತು. ಮಧ್ವ ಮಂಟಪದಲ್ಲಿ ತೊಟ್ಟಿಲು ಪೂಜೆ, ಪಲ್ಲಕ್ಕಿ ಉತ್ಸವ ಹಾಗೂ ಶಯನೋತ್ಸವವು ಜರುಗಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕದರಿಪುರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ಜರುಗಿದವು.
ಮೊದಲಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ತದನಂತರ ಶ್ರೀ ದಶಾವತಾರ ವಿಷ್ಣು ದೇವರಿಗೆ ಅಭಿಷೇಕ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ವೇದಿಕೆಯಲ್ಲಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಆಸೀನಗೊಳಿಸಲಾಯಿತು. ತದನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಕನ್ಯಾದಾನ ಮಾಡಿ ತದನಂತರ ಮಾಂಗಲ್ಯ ಪೂಜೆ ಸಲ್ಲಿಸಿ ಮಂಗಳ ಧಾರಣೆ ಮಾಡಲಾಯಿತು. ತರುವಾಯ ಗಣಪತಿ ಹೋಮ, ನವಗ್ರಹ ಕಾರ್ತಿಕ ದಾಮೋದರ ಹೋಮವನ್ನು ಮಾಡಿ ಪೂರ್ಣಾಹುತಿ ಅರ್ಪಿಸಿ ತದನಂತರ ಪುಷ್ಪಯಾಗ ಮಹೋತ್ಸವವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಸಲ್ಲಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ಕಲ್ಯಾಣೋತ್ಸವವನ್ನು ದರ್ಶಿಸಿ ಪಾವನರಾದರು. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಲಾಯಿತು. ಮೊದಲಿಗೆ ಸ್ವಾಮಿಗೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪಗಳಿಂದ ಸುಂದರವಾಗಿ ಅಭಿಷೇಕ ಮಾಡಿ ತರುವಾಯ ಸುಗಂಧ ದ್ರವ್ಯಗಳಾದ ಚಂದನ, ಅರಿಶಿನ, ಕುಂಕುಮಗಳಿಂದ ಅಭಿಷೇಕವನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ
ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಹೊಸೂರು ಪಕ್ಕದ ಅಕ್ಕೊಂಡಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗೌರಿ ಅಮ್ಮನ ದೀಪಗಳ ಪೂಜೆಯಲ್ಲಿ ಭಕ್ತರು ಪಾಲ್ಗೊಂಡು ಪೂಜೆ ಸಲ್ಲಿಸಿ ದೀಪಗಳನ್ನು ಬೆಳಗಿದರು. ಪ್ರತಿ ವರ್ಷ ಈ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಾಂಪ್ರದಾಯಿಕವಾಗಿ ಶ್ರೀ ಗೌರಿ ಅಮ್ಮನವರನ್ನು ಪ್ರತಿಷ್ಠಾಪಿಸಿ ಶ್ರೀ ಗೌರಿ ಅಮ್ಮನವರನ್ನು ವಿಶೇಷ ಅಲಂಕಾರದೊಂದಿಗೆ ಪೂಜಿಸಲಾಗುತ್ತದೆ. ಅದರಂತೆ ಈ ವರ್ಷವೂ ಗೌರಿ ವ್ರತದ ಪ್ರಯುಕ್ತ ಪ್ರತಿದಿನ ಶ್ರೀ ಗೌರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಗೌರಿ ಅಮ್ಮನವರಿಗೆ ದೀಪಗಳನ್ನು ಹಚ್ಚಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಉಪವಾಸವನ್ನು ಪೂರ್ಣಗೊಳಿಸಿದರು. ತರುವಾಯ ಗ್ರಾಮದ ಮಹಿಳೆಯರು ದೇವಸ್ಥಾನದಲ್ಲಿ ದೇವಿಗೆ ದೀಪ ಬೆಳಗಿಸಿ ಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ವ್ರತವನ್ನು ಪೂರ್ಣಗೊಳಿಸಿದರು. ಇದರ ಬೆನ್ನಲ್ಲೇ ಪುರುಷ ಭಕ್ತರು ದೀಪವನ್ನು ಹೊತ್ತು ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಬಂದು ಗೌರಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ರಾಜಾಜಿನಗರದ ಗವಿಮಠದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಾಲಯದಲ್ಲಿ 19ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣುಗಳಿಂದ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ನಂತರ ಸುಗಂಧ ದ್ರವ್ಯಗಳಾದ ಚಂದನ, ಅರಿಶಿನ, ಕುಂಕುಮಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಧನ್ಯರಾದರು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಶ್ರೀ ಪಾರ್ವತಿ ಚಂದ್ರಮೌಳೇಶ್ವರ ಹಾಗೂ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿಯವರ ಸನ್ನಿಧಿಯಲ್ಲಿ ಕಲ್ಯಾಣೋತ್ಸವ ಹಾಗೂ ವಾರ್ಷಿಕ ಕೃತಿಕೋತ್ಸವವನ್ನು ನೆರವೇರಿಸಲಾಯಿತು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು
ಬೆಳ್ಳಿಬಟ್ಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಕಲಾ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಪಾರ್ವತಿ ಚಂದ್ರಮೌಳೇಶ್ವರ ಹಾಗೂ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ಸನ್ನಿಧಿಯಲ್ಲಿ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿಯನ್ನು ಕಲ್ಯಾಣ ವೇದಿಕೆಯಲ್ಲಿರಿಸಿ ವಿವಿಧ ಬಗೆಯ ಪುಷ್ಪಗಳು ಆಭರಣಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ತದನಂತರ ವಿಶ್ವಕ್ಸೇನ ಪೂಜೆ, ಕಳಸ ಪೂಜೆ, ಕಂಕಣ ಪೂಜೆ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ ಹಾಗೂ ಯಜ್ಞೋಪವೀತ ಧಾರಣೆ ಮಾಡಿ ಶಾಸ್ತ್ರೋಕ್ತವಾಗಿ ಕಲ್ಯಾಣವನ್ನು ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಕಲ್ಯಾಣದಲ್ಲಿ ಭಾಗಿಯಾಗಿ ದೇವರುಗಳ ಕೃಪೆಗೆ ಪಾತ್ರರಾದರು. ಉಡುಪಿಯ ಮಲ್ಪೆ ಒಡಬಂಡೇಶ್ವರ ಶ್ರೀ ಬಲರಾಮ ದೇವಸ್ಥಾನದಲ್ಲಿ ಜ್ಞಾನಯಜ್ಞ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಇದನ್ನು ಉದ್ಘಾಟಿಸಿ ಅನುಗ್ರಹ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ದೇವಾಲಯದ ಶ್ರೀನಿವಾಸ ಭಟ್, ಶ್ರೀಶ ಆಚಾರ್ಯ ಕಡೇಕಾರ್, ನಾಗರಾಜ ಮೂಲಿಗಾರ್, ಶಶಿಧರ್ ಅಮೀನ್ ಮೊದಲಾದವರು ಉಪಸ್ಥಿತರಿದ್ದರು. ಬಲರಾಮ ದೇವರ ಈ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತ ಪ್ರವಚನದ ಕಾರ್ಯಕ್ರಮ ನಡೆಯುವುದು ತುಂಬ ಪ್ರಸ್ತುತವಾದ್ದು. ಅದರಲ್ಲಿಯೂ ಕೂಡ ಕಾರ್ತೀಕ ದೀಪೋತ್ಸವದ ಈ ಕಾಲದಲ್ಲಿ ಇನ್ನೂ ತುಂಬ ಪ್ರಶಸ್ತ. ಯಾಕೆ ಅಂತಂದರೆ ದೀಪ ಅದು ಇರುವುದು ವಸ್ತುವನ್ನು ತೋರಿಸಲಿಕ್ಕೋಸ್ಕರವಾಗಿ. ವಸ್ತು ಯಾವುದು? ಭಾಗವತ ಹೇಳುವ ಹಾಗೆ ವಾಸ್ತವಂ ವಸ್ತು ಅತ್ರ ಶಿವದಂ. ವಸ್ತು ಅಂದರೆ ಎಲ್ಲ ಕಡೆ ತುಂಬಿದ ದೇವರೇ ವಸ್ತು. ಅವರನ್ನು ತೋರಿಸಲಿಕ್ಕಿರತಕ್ಕಂತಹ ದೀಪ. ಒಂದು ಕಡೆಯಲ್ಲಿ ಕಾರ್ತೀಕದ ದೀಪ, ಎಣ್ಣೆಯ ದೀಪ, ತುಪ್ಪದ ದೀಪ, ಮತ್ತೊಂದು ಕಡೆಯಲ್ಲಿ ಮಸೂದನಾಚಾರ್ಯರ ಜ್ಞಾನದ ದೀಪದ ಮೂಲಕ ಈ ಕಾರ್ತೀಕ ದೀಪೋತ್ಸವ ಆರಂಭ ಆಗುವುದು ತುಂಬ ಪ್ರಸ್ತುತವಾಗಿರತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ನಗರದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ದೇವಾಲಯದ ಆವರಣದಲ್ಲಿ ದೀಪಗಳನ್ನು ಬೆಳಗಿದರು. ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಅರೇಹಳ್ಳಿಯಲ್ಲಿರುವ ಶ್ರೀ ಹನುಮಗಿರಿ ಬೆಟ್ಟದಲ್ಲಿ ಕಾರ್ತಿಕ ಪೌರ್ಣಮಿಯ ಪ್ರಯುಕ್ತ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದಲ್ಲೇ ಪ್ರಥಮವೆನ್ನಬಹುದಾದ ತಿರುವಣ್ಣಾಮಲೈನಲ್ಲಿ ನಡೆಯುವ ದೀಪೋತ್ಸವದಂತೆ ಕಾರ್ತಿಕ ಮಹಾದೀಪೋತ್ಸವಕ್ಕೆ ಶ್ರೀ ರಾಮಕೃಷ್ಣ ಮಠದ ಶ್ರೀ ನಿರ್ಭಯಾನಂದ ಸ್ವಾಮಿಗಳು, ಬೇಲಿ ಮಠದ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಸ್ವಾಮಿಗಳು ಮತ್ತು ಓಂಕಾರಾಶ್ರಮದ ಶ್ರೀ ಮಧುಸೂದನಾನಂದಪುರಿ ಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಚಾಲನೆಯನ್ನು ನೀಡಲಾಯಿತು. ದೀಪ ಪ್ರಜ್ವಲನೆಗಾಗಿ ವಿಶೇಷವಾಗಿ
ತಿರುವಣ್ಣಾಮಲೈನಿಂದ ಆಗಮಿಸಿದ್ದ ತಂಡದವರು ಬೃಹತ್ತಾದ ದೀಪಸ್ತಂಭದಲ್ಲಿ 1500 ಕೆಜಿ ತುಪ್ಪ ಮತ್ತು 1000 ಮೀಟರ್ ಬಟ್ಟೆಯಲ್ಲಿ ತಯಾರಿಸಿದ್ದ ಬತ್ತಿಗಳನ್ನು ಅಳವಡಿಸಿದ್ದ ದೀಪವನ್ನು ಪ್ರಜ್ವಲಿಸಿದರು. ಇದೇ ಸಮಯದಲ್ಲಿ ಶ್ರೀ ಅರ್ಕೇಶ್ವರ ಸ್ವಾಮಿಗೆ ವಿಶೇಷವಾಗಿ ಕಡಲೆಕಾಯಿಗಳಿಂದ ಅಭಿಷೇಕವನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಅತಿ ಎತ್ತರದ ಶ್ರೀ ಹನುಮಗಿರಿ ಬೆಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀ ಅರ್ಕೇಶ್ವರ ಸ್ವಾಮಿಯ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಡೆಂಕನಿಕೋಟೆ ಸಮೀಪದ ಬೆನ್ನಂಗುರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ತೋಟ ಮುನೀಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಥಮ ವಾರ್ಷಿಕ ಪೂಜೆಗಳು ವಿಜೃಂಭಣೆಯಿಂದ ಜರುಗಿತು. ಕಳೆದ ವರ್ಷ ತೋಟ ಮುನೀಶ್ವರ ಸ್ವಾಮಿ ದೇವಾಲಯದ ಕುಂಭಾಭಿಷೇಕವನ್ನು ಗ್ರಾಮಸ್ಥರು ನಿರ್ವಹಿಸಿದ್ದರು. ಇದರ ಅಂಗವಾಗಿ ಆಲಯದಲ್ಲಿ ಪ್ರಥಮ ವಾರ್ಷಿಕೋತ್ಸವ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ವಾರ್ಷಿಕ ಪೂಜೆಗಳ ಅಂಗವಾಗಿ ಆಲಯದಲ್ಲಿ ಕಳಸ ಸ್ಥಾಪನೆ, ಗಣಪತಿ ಹೋಮ, ವಾಸ್ತುಶಾಂತಿ ಹೋಮ, ಪೂರ್ಣಾಹುತಿ ನಿರ್ವಹಿಸಿದರು. ನಂತರ ಭಕ್ತರು ಪವಿತ್ರ ಜಲ ಕಳಸಗಳನ್ನು ಹೊತ್ತು ದೇವಾಲಯದ ಪ್ರದಕ್ಷಿಣೆ ಮಾಡಿ ಮುನೀಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದರು. ತರುವಾಯ ಸ್ವಾಮಿಯವರಿಗೆ ಹಾಲು, ಮೊಸರು, ಪನ್ನೀರು, ಎಳನೀರು ಮುಂತಾದ ದ್ರವ್ಯಗಳಿಂದ ಅಭಿಷೇಕ ಮಾಡಿದರು. ತರುವಾಯ ಮುನೀಶ್ವರ ಸ್ವಾಮಿಯವರನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆ, ದೀಪಾರಾಧನೆಯನ್ನು ನಿರ್ವಹಿಸಿದರು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಿ ತೀರ್ಥ ಪ್ರಸಾದ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಬೆನ್ನಂಗುರು ಗ್ರಾಮದ ರಮೇಶ್ ರೆಡ್ಡಿ ಕುಟುಂಬದವರು, ಗ್ರಾಮಸ್ಥರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಗದಗ ಜಿಲ್ಲೆ ಮಂಡರಗಿ ತಾಲೂಕಿನ ಶ್ರೀ ಕ್ಷೇತ್ರ ಕೊರ್ಲಹಳ್ಳಿಯಲ್ಲಿ ಶ್ರೀ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಪ್ರಯುಕ್ತ ಮಠವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ಈ ಪ್ರಯುಕ್ತ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆ ಮಹೋತ್ಸವವು ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಹಾಗೂ ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ರಘುವಿಜಯ ತೀರ್ಥ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ವೈಭವದಿಂದ ನಡೆಯಿತು. ತುಂಗಭದ್ರಾ ನದಿ ತೀರದಲ್ಲಿರುವ ಪವಿತ್ರ ಕ್ಷೇತ್ರ ಕೊರ್ಲಹಳ್ಳಿಯ ಶ್ರೀ ಉತ್ತರಾದಿ ಮಠವು ಶ್ರೀ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಕ್ಷೇತ್ರ. ಪ್ರಾತಃ ಕಾಲದಲ್ಲಿ ಉಭಯ ಶ್ರೀಪಾದಂಗಳವರು ನೂತನವಾಗಿ ನಿರ್ಮಿಸಲಾಗಿರುವ ಮಹಾದ್ವಾರದ ಉದ್ಘಾಟನೆ, ಗೋಶಾಲಾ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಉಭಯ ಶ್ರೀಪಾದಂಗಳವರು ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸಿದರು. ತರುವಾಯ ಶ್ರೀ ನಾಗ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು. ನಂತರ ಮೂಲ ಬೃಂದಾವನಕ್ಕೆ ಪೂಜೆ ನೆರವೇರಿಸಿ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ಮಂಗಳಾರತಿ ಮಾಡಲಾಯಿತು. ತರುವಾಯ ಶ್ರೀ ಸತ್ಯವೀರ ತೀರ್ಥರ ಉತ್ಸವ ಪ್ರತಿಮೆಯನ್ನು ರಥದಲ್ಲಿ ಆಸೀನಗೊಳಿಸಿ ಸಂಗೀತ, ನರ್ತನ ಸೇವೆಯೊಂದಿಗೆ ರಥೋತ್ಸವ ನೆರವೇರಿಸಲಾಯಿತು. ತದನಂತರ ಸಂಸ್ಥಾನ ಪೂಜೆ, ಅಲಂಕಾರ, ಬ್ರಾಹ್ಮಣ ಭೋಜನ ಹಾಗೂ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆಯೊಂದಿಗೆ ಮಧ್ಯಾರಾಧನೆ ಉತ್ಸವಗಳು ಸಂಪನ್ನವಾಯಿತು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮುಂತಾದ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ, ಚಂದನ, ಭಸ್ಮಗಳಿಂದ ನಯನಾನಂದಕರವಾಗಿ ಅಭಿಷೇಕವನ್ನು ಮಾಡಿ ಮಂಗಳ ನೀರಾಂಜನ ಬೆಳಗಲಾಯಿತು. ನೆರೆದ ಭಕ್ತರು ಕಾರ್ತಿಕ ಮಾಸದ ಬೆಲ್ಲದ ಆರತಿಗಳನ್ನು ಬೆಳಗಿ ಸ್ವಾಮಿಯ ಪಂಚಾಮೃತ ತೀರ್ಥವನ್ನು ಸ್ವೀಕರಿಸಿ ಕೃತಾರ್ಥರಾದರು.
ಲೋಹಿಯಾ ನಗರದ ಶ್ರೀ ವೈಕುಂಠರಾಮ ಮಂದಿರದಲ್ಲಿ ತುಳಸಿ ವಿವಾಹವನ್ನು ವೈಭವದಿಂದ ನೆರವೇರಿಸಲಾಯಿತು. ಶ್ರೀಕೃಷ್ಣ ಪ್ರತಿಷ್ಠಾನಂ ವತಿಯಿಂದ ಆಯೋಜಿಸಲಾಗಿದ್ದ ಈ ಸಾಮೂಹಿಕ ತುಳಸಿ ವಿವಾಹ ಕಾರ್ಯಕ್ರಮದಲ್ಲಿ ಸುಮಾರು 300 ತುಳಸಿ ಸಸಿಗಳನ್ನು ವೃಂದಾವನದ ಆಕಾರದಲ್ಲಿ ಜೋಡಿಸಿ ಮಧ್ಯದಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಲಾಯಿತು. ಸಾಯಂಕಾಲ ದೇವಾಲಯದ ಆವರಣವನ್ನು ರಂಗವಲ್ಲಿ ಹಾಗೂ ಬಗೆ ಬಗೆಯ ಹೂವುಗಳಿಂದ ಚಿತ್ತಾರಗಳನ್ನು ಬಿಡಿಸಿ ಅದರಲ್ಲಿ ಮಣ್ಣಿನ ಹಣತೆಗಳನ್ನು ಅಲಂಕರಿಸಲಾಗಿತ್ತು. ಸುಂದರವಾಗಿ ಅಲಂಕರಿಸಿದ ತುಳಸಿ ಮಂಟಪದಲ್ಲಿ ಶ್ರೀಕೃಷ್ಣನನ್ನು ಸ್ಥಾಪಿಸಿ ಷೋಡಶೋಪಚಾರ ಪೂಜೆ ನೆರವೇರಿಸಿ ಮಂಗಳಾಷ್ಟಕದೊಂದಿಗೆ ಶ್ರೀ ತುಳಸಿ ಹಾಗೂ ಶ್ರೀಕೃಷ್ಣನಿಗೆ ಅಕ್ಷತಾರೋಪಣ ಮಾಂಗಲ್ಯ ಧಾರಣೆ ನೆರವೇರಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಶ್ರೀ ದಾಮೋದರ ಸ್ತೋತ್ರ ಪಠಿಸುತ್ತಾ ದೀಪಗಳನ್ನು ಪ್ರಜ್ವಲಿಸಿ ಕಾರ್ತಿಕ ದೀಪೋತ್ಸವ ನೆರವೇರಿಸಿದರು. ನಂತರ ಸುಮಂಗಲಿಯರು ಶ್ರೀ ದಾಮೋದರ ಸಹಿತ ತುಳಸಿ ದೇವಿಯರಿಗೆ ಆರತಿಯನ್ನು ಬೆಳಗಿದರು. ತರುವಾಯ ಪಂಡಿತ ವಾಗೀಶಾಚಾರ್ಯರು ಶ್ರೀ ತುಳಸಿ ದೇವಿಯ ವಿವಾಹದ ಮಹತ್ವ ಹಾಗೂ ಗುರುಸ್ಮರಣೆ ಶೀರ್ಷಿಕೆಯಡಿಯಲ್ಲಿ ರಾಯಚೂರು ಜಿಲ್ಲೆಯ ಮಾನವೀಯ ಶ್ರೀ ಶ್ರೀ ನಾರಾಯಣ ತೀರ್ಥರ ಮಹಿಮೆ ಕುರಿತು ಉಪನ್ಯಾಸ ನೀಡಿದರು. ಗೌರಿ ಹುಣ್ಣಿಮೆ ಪ್ರಯುಕ್ತ ಕಾರ್ತಿಕ ದೀಪೋತ್ಸವ ವೈಭವದಿಂದ ನಡೆಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ಸೀತಾ, ಲಕ್ಷ್ಮಣ ಹಾಗೂ ಹನುಮಂತ ದೇವರ ಸಹಿತ ಶ್ರೀ ವೈಕುಂಠರಾಮ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಅರ್ಚಕರು ಮಹಾಮಂಗಳಾರತಿಯನ್ನು ಬೆಳಗಿ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಆಪಾತಾಳನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾ ವಿಸ್ಫುರತ್ ಜ್ಯೋತಿಸ್ಫಾಟಿಕಲಿಂಗಮೌಳಿ ವಿಲಸತ್ಪೂರ್ಣೇಂದುವಾಂತಾಮೃತೈಃ ಹಸ್ತೋಕಾಪ್ಲುತಮೇಕಮೇಶ ಮನಿಶಂ ರುದ್ರಾನುವಾಕಾಂಚಪೇತ್ ಜಾಯೇ ದೀಪ್ಸಿತ ಸಿದ್ಧಯೇ ಧ್ರುವಪದಂ ವಿಪ್ರೋಭಿಷಿಂಚೇಚ್ಛಿವಂ ಬ್ರಹ್ಮಾಂಡ ವ್ಯಾಪ್ತ ದೇಹಾಭಸಿತ ಹಿಮರುಚಾ ಭಾಸಮಾನಾ ಭುಜಂಗೈಃ ಕಂಠೆ ಕಾಲಾಕಪರ್ದಾ ಕಲಿತ ಶಶಿಕಲಾಶ್ಚಂಡಕೋದಂಡ ಹಸ್ತಾಃ ರಕ್ಷಾ ರುದ್ರಾಕ್ಷಮಾಲಾಸು ಲಲಿತ ವಪುಷಾ ಶಾಂಭವಾ ಮೂರ್ತಿಭೇದ ರುದ್ರಾಭಿಷೇಕ 2024 ಕಾರ್ತಿಕ ಮಾಸೋತ್ಸವ ನವೆಂಬರ್ 2ನೇ ತಾರೀಕಿನಿಂದ ಡಿಸೆಂಬರ್ 1ನೇ ತಾರೀಕಿನವರೆಗೂ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಧ್ಯಾನಾರಾಮ್ನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಚಿಟ್ಟಾಣಿ ಅಭಿಮಾನಿ ಬಳಗ ಇವರು ಆಯೋಜಿಸಿರುವ ಚಿಟ್ಟಾಣಿ ಸಂಸ್ಮರಣಾ ಯಕ್ಷಗಾನ ಸಪ್ತಾಹ 2024 ಇದರ ಅಂಗವಾಗಿ ಪ್ರಸಿದ್ಧ ಕಲಾವಿದರಿಂದ ಧರ್ಮಾಂಗದ ದಿಗ್ವಿಜಯ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಮೊದಲಿನಂದದೊಳಗ ಚೆನ್ನಾಯ್ತು 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 ನೀನಿರುವೆ ಮೊದಲಿನಂದದೊಳಗ ಇನ್ನೊಂದು ಚೋದ್ಯ ಕಂಡೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಕಲಾಂದಿಕ ಅಕಾಡೆಮಿ ಆಫ್ ಆರ್ಟ್ಸ್ ಸಭಾಂಗಣದಲ್ಲಿ ಜರುಗುತ್ತಿರುವ ವಸುಂಧರೋತ್ಸವ 40ನೇ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತದ ವಾರ್ಷಿಕ ರಾಷ್ಟ್ರೀಯ ಉತ್ಸವದ ಅಂಗವಾಗಿ ಕತಾರ್ನ ವಿದೂಷಿ ಸೌಮ್ಯ ಗೋವಿಂದ ನಾಯ್ಡುರವರು ಭರತನಾಟ್ಯ ಪ್ರದರ್ಶನವನ್ನು ನೆರವೇರಿಸಿಕೊಟ್ಟರು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh.